ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 24ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಭೂಮಿ, ಅಭಿ ಹೇಗಿದ್ದಾನೆ? ಮನೆಗೆ ಬಂದ ಭೂಮಿಯನ್ನು ಕೇಳಿದ ಅನಿಲ. ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಅಣ್ಣ, ಆದರೆ ಇನ್ನೂ ಪೂರ್ತಿಯಾಗಿ ಬಿಟ್ಟಿಲ್ಲ. ತುಂಬ ಸುಸ್ತಿದೆ ಅನಿಸುತ್ತೆ, ಕಣ್ಣು ಬಿಡ್ತಾ ಇಲ್ಲ, ಮಾತು ಕೂಡ ಆಡ್ತಾ ಇಲ್ಲ ಎಂದಳು. ಕೋದಂಡನ ಮಗನೆಂಬ ಸಿಟ್ಟು ಇದ್ದರೂ ಸ್ವಲ್ಪ ದಿನವಾದರೂ ಸ್ವಚ್ಛ ಸ್ನೇಹದ ರಸೌದೌತಣ ಉಣಿಸಿದವನ ಕಡೆ ಸ್ವಲ್ಪ ಅಕ್ಕರೆಯೂ ಇತ್ತು. ಜಾನಕಿ ಅತ್ತೆ ಹೇಗಿದ್ದಾರೆ? ಅತ್ತೆ ಬಗ್ಗೆ ಮರುಕಾಮನ ದನಿಯಲ್ಲಿ. ಅದೇನೋ ಅಣ್ಣ, ಅತ್ತೆ ಅಭಿನ ತುಂಬ ಹಚ್ಕೊಂಡು ಬಿಟ್ಟಿದ್ದಾರೆ. ಅವ್ರ ಒದ್ದಾಟ ನೋಡಬೇಕಿತ್ತು ನೀನು. ತಾಯಿ ತನ್ನ ಮಗನಿಗೋಸ್ಕರ ಎಷ್ಟು ಒದ್ದಾಡ್ತಾಳೋ ಅಷ್ಟೇ ಚಡಿಸ್ಪಡಿಸ್ಬಿಟ್ರು. ಯಾವ ಜನ್ಮದ ಬಂಧನೋ ಏನೋ ಅವ್ರದ್ದು ಎನ್ನುತ್ತಾ ಸ್ನಾನದ ಮನೆಯತ್ತ ನಡೆದಳು. ಅನಿಲನ ಮನಸ್ಸು ತಡೆಯದೆ ಅಭಿಯನ್ನು ನೋಡಲು ಘನಪಾಠಿಗಳ ಮನೆಯ ಕಡೆ ನಡೆದ. ಒಂದೇ ದಿನದಲ್ಲಿ ಅರ್ಧದಷ್ಟಾಗಿದ್ದ ಅಭಿ. ಕಣ್ಣ ಸುತ್ತಲೂ ಕಪ್ಪು ವೃತ್ತ, ಕೆದರಿದ ಕೂದಲು, ಬತ್ತಿದ ಕೆನ್ನೆಗಳನ್ನು ನೋಡಿ ಅನಿಲನಿಗೂ ಸಂಕಟವಾಯಿತು. ಪಕ್ಕದಲ್ಲೇ ಕುಳಿತಿದ್ದ ಜಾನಕಿ ಅವರನ್ನು ನೋಡಿ ಮತ್ತೆ ಮನ ಕಠಿಣವಾಯಿತು. ಅಭಿ ಹೇಗಿದ್ದಾನೆ ಅತ್ತೆ ಎನ್ನುತ್ತಾ ಒಳ ಬಂದ ಅನಿಲ. ಜ್ವರ ಇಳಿದಿದೆ ಕಣೋ, ಆದರೆ ಪಾಪ ಮಗು ಹೇಗಾಗ್ಬಿಟ್ಟಿದ್ದಾನೆ ನೋಡು ಎಂದು ಸೆರಗು ಕಣ್ಣಿಗೆ ಹಚ್ಚಿದರು. ಅನಿಲ, ಬಂದ್ಯಾ? ನಿನ್ನೆ ಕಾಯ್ತಾ ಇದ್ದೆ ಮಗು. ನೋಡು, ನಿಮ್ಮ ಅತ್ತೆಗೆ ಒಂಚೂರು ಜೋರು ಮಾಡು. ಬೆಳಿಗ್ಗೆಯಿಂದ ಕಾಫಿ ಬಿಟ್ಟರೆ ಹೊಟ್ಟೆಗೇನೂ ತೊಗೊಂಡಿಲ್ಲ. ನನಗೂ ಹೇಳಿ ಹೇಳಿ ಸಾಕಾಯಿತು. ಯಶೋದಜ್ಜಿ ದೂರು ಹೇಳಿದರು. ಅತ್ತೆ, ಇದೇನಿದೆ ಅಜ್ಜಿ ಹೇಳ್ತಾ ಇರೋದು? ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮ್ಮ ಆರೋಗ್ಯ ಕಟ್ಟರೆ ಏನು ಗತಿ ಹೇಳಿ. ಮೊದಲು ಹೊಟ್ಟೆಗೇನಾರು ಹಾಕ್ಕೊಂಡು ಆಮೇಲೆ ಮುಂದಿನ ಮಾತು ಎಂದು ಬಲವಂತವಾಗಿ ಅಲ್ಲಿಂದ ಎಬ್ಬಿಸಿಕೊಂಡು ಬಂದನು. ಅಡುಗೆ ಮನೆಯಲ್ಲಿ ತಟ್ಟೆ ಇಟ್ಟು ಮಣೆ ಹಾಕಿ ಕೂರಿಸಿದನು. ತಾನೇ ಮುಂದೆ ಕುಳಿತು ನಿಧಾನವಾಗಿ ಬಡಿಸಿದನು. ಅತ್ತೆ, ನೀವು ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಧಾನವಾಗಿ ಮಾತು ತೆಗೆದನು. ನೋಡಪ್ಪ ಹುಡುಗನ್ನ, ಹೇಗಿದ್ದ ಹುಡುಗ ಒಂದೇ ದಿನಕ್ಕೆ ಹೇಗಾಗ್ಬಿಟ್ಟಿದ್ದಾನೆ, ಸಂಕಟ ಆಗುತ್ತೆ ನೋಡಿದ್ರೆ. ಇಷ್ಟು ಹೇಳುವಷ್ಟರಲ್ಲಿ ಮತ್ತೆ ಅವರ ಕಣ್ಣು ಹಸಿಯಾಗಿತ್ತು. ಅತ್ತೆ, ನೀವು ಯಾಕೋ ಅಭಿನ ಜಾಸ್ತಿ ಹಚ್ಕೊಂಡು ಬಿಟ್ಟಿದ್ದೀರಾ ಅನಿಸ್ತಿದೆ ಎಂದು ಹೇಳಿದವನ ತಲೆ ದೀರ್ಘವಾಗಿ ನೋಡಿದರು ಜಾನಕಿ. ಅವರ ಆ ನೋಟ ಎದುರಿಸಲಾರದೆ ಕಣ್ಣು ತಪ್ಪಿಸುತ್ತಾ, ಎಷ್ಟಾದರೂ ಅವನು ಬೇರೆ ಮನೆ ಹುಡುಗ, ಅವನ ಕೆಲಸ ಮುಗಿದ ಮೇಲೆ ಹೊರಟು ಹೋಗ್ತಾನೆ, ಅವನು ಹಚ್ಕೊಂಡು ನೀವು ಒದ್ದಾಡೋ ಹಾಗಾಗುತ್ತೆ ಅಷ್ಟೇ ಎಂದವನ ದನಿ ಅಗತ್ಯಕ್ಕಿಂತಲೂ ತುಸು ಹೆಚ್ಚೇ ಕಠಿಣವಾಗಿತ್ತು. ಜಾನಕಿಯವರ ಕಣ್ಣೀರನ್ನು ಕಂಡವನಿಗೆ ತಾನು ಮಾತಾಡಿದ್ದು ಸ್ವಲ್ಪ ಹೊರಟಾಯಿತು ಅನ್ನಿಸಿದರೂ ತನ್ನ ಅತ್ತೆ ಆಮೇಲೆ ಕೊರಗುವುದನ್ನು ತಪ್ಪಿಸಲು ಈಗ ಸ್ವಲ್ಪ ಕಠಿಣವಾಗುವುದೇ ಒಳ್ಳೆಯದು ಎನಿಸಿತು. ಅತ್ತೆ, ನೀವು ಬೇಜಾರಾಗಲಿ ಅಂತ ಹೇಳ್ತಾ ಇರೋದಲ್ಲ, ಅಥವಾ ನೀವು ಬೇಜಾರಾಗ್ತೀರಾ ಅಂತ ಇರೋ ಸತ್ಯನ ಮರೆಯೋಕ್ಕೂ ಆಗಲ್ಲ ಅಲ್ವಾ? ಎಷ್ಟೇ ಆದರೂ ಅವನು 4 ದಿನದ ಅತಿಥಿ. ಇವತ್ತಲ್ಲ ನಾಳೆ ಈ ಊರಲ್ಲ, ಈ ದೇಶನೇ ಬಿಟ್ಟು ಹೋಗೋನು. ಇಲ್ಲಿಂದ ಹೋದ್ಮೇಲೆ ಅವನಿಗೆ ನಮ್ಮ ನೆನಪಾದರೂ ಇರುತ್ತೋ ಇಲ್ವೋ ಯಾರಿಗೆ ಗೊತ್ತು. ಸ್ವಂತ ಮಕ್ಕಳೇ ಹೆತ್ತವರನ್ನು ಮರೆತಿರೋ ಉದಾಹರಣೆ ನಮ್ಮ ಮನೇಲೇ ಇದೆ. ಇನ್ನು ನೀವು ಅವನನ್ನು ತುಂಬ ಹಚ್ಕೊಂಡ್ರೆ ನಿಮಗೇ ಕಷ್ಟ ಎಂದರು. ಹೌದನಿ, ನೀನು ಹೇಳೋದೆಲ್ಲ ನಿಜ. ನೀನು ಹೇಳೋದು ಬುದ್ಧಿಗೆ ಗೊತ್ತಾಗುತ್ತೆ, ಆದರೆ ಹೃದಯಕ್ಕೆ ಅರ್ಥನೇ ಆಗಲ್ಲ. ಅವನನ್ನು ನೋಡಿದ್ರೆ ಮಮತೆ ಉಕ್ಕಿ ಬರುತ್ತೆ. ಯಾವ ಜನ್ಮದಲ್ಲಿ ಅವನು ನನ್ನ ಮಗ ಆಗಿದ್ನೋ ಏನೋ, ಕರುಳು ಅವನಿಗೋಸ್ಕರ ಮಿಡಿಯುತ್ತೆ. ನೀನು ಹೇಳಿದ ನಿಜ. ಅವನಿಲ್ಲಿಂದ ಹೊರಟು ಹೋದ್ಮೇಲೆ ಅವನಿಗಾಗಿ ಕೊರಗೋದು ಮಾತ್ರ ನನಗುಳಿಯೋದು. ಮತ್ತೆ ಆ ರೀತಿ ಕೊರಗೋದು ನನಗೇನು ಹೊಸದಲ್ವಲ್ಲ, ಬಿಡು ಎಂದಳು ನಿಟ್ಟುಸಿರು ಬಿಡುತ್ತಾ. ಅದಕ್ಕೆ ನೀನು ಈ ರೀತಿ ನೊಂದ್ಕೊಳ್ಬಾರ್ದು ಅಂತಲೇ ನಾನು ಹೇಳಿದ್ದು ಎಂದ ಅನಿಲ. ನನ್ನ ಜೀವನದಲ್ಲಿ ಇನ್ನೇನು ಉಳಿದಿದೆ ಅನಿಲ? ಅಭಿ ಇಲ್ಲಿರೋವರೆಗೆ ಸ್ವಲ್ಪನಾದರೂ ತಾಯ್ತನದ ಸುಖ ಅನುಭವಿಸ್ಬಿಡ್ತೀನಿ ಬಿಡು ಎಂದಾಗ ಅನಿಲ್ನಿಗೂ ದುಃಖ ತಡೆಯಲಾಗಲಿಲ್ಲ. ಜಾನಕಿಯವರನ್ನು ತಬ್ಬಿಕೊಂಡು ಅತ್ತು ಬಿಟ್ಟನು. ಅಜಯನ ಹೆಗಲ ಮೇಲೆ ಕೈ ಇಟ್ಟಳು ಚಾರು. ಎಂಥ ಹಣೆಬರ ನಂದು ಚಾರು. ಮನೆ ಬಾಗಿಲಿಗೆ ಬಂದ ಹೆತ್ತ ತಾಯಿನ ನಾಯಿನ ಓಡಿಸೋ ಹಾಗೆ ಓಡಿಸ್ಬಿಟ್ಟೆ ಎನ್ನುತ್ತಾ ಚಾರುವನ್ನು ತಬ್ಬಿಕೊಂಡು ಜೋರಾಗಿ ಅತ್ತು ಬಿಟ್ಟನು. ಚಾರು ಬರಿಯ ಒಣ ಮಾತುಗಳಿಂದ ಅಜಯನ ದುಃಖ ಶಮನವಾಗದು ಎಂದು ಅರಿತಿದ್ದಳು. ಹಾಗಾಗಿಯೇ ಒಂದೂ ಮಾತನಾಡದೆ ಅವನ ಬೆನ್ನನ್ನು ನೇವರಿಸುತ್ತಾ ನಿಂತಳು.
ಮನದಲ್ಲಿನ ದುಃಖ ಸ್ವಲ್ಪವಾದರೂ ಹೊರಬರಲಿ ಎಂಬುದೇ ಅವಳ ಇಚ್ಛೆಯಾಗಿತ್ತು. ಅಣ್ಣ ಎನ್ನುತ್ತಾ ಬಂದ ಅಂಜಲಿಯು ಅಜಯನ ಹೆಗಲು ಬಳಸಿದಳು. ಅಣ್ಣ ತಂಗಿ ಒಬ್ಬರಿಗೊಬ್ಬರು ಮೌನದಲ್ಲೇ ಸಮಾಧಾನ ಹೇಳಿಕೊಂಡರು. ಜಾನ್, ಆ ಕೋದಂಡನ್ನು ಸುಮ್ಮನೆ ಬಿಡಬೇಡ. ಅವನಿಂದ ನಾನು ಹೆತ್ತ ಮಕ್ಕಳೇ ನನ್ನ ವಿರುದ್ಧ ನಿಂತಿದ್ದಾರೆ. ಆ ಅಭಿ ನನಗೂ ಅವನಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಮುಖ ತೋರಿಸ್ಕೊಂಡು ಹೋಗ್ಬಿಟ್ಟ. ಅಂಜು ಅಜಯ್ ಇಬ್ಬರು ನನ್ನ ವಿರುದ್ಧನೇ ಮಾತಾಡ್ತಾರೆ. ನಾನು ಸುಮ್ಮನೆ ಬಿಡಲ್ಲ, ಖಂಡಿತ ಸುಮ್ಮನೆ ಬಿಡಲ್ಲ ಎನ್ನುತ್ತಾ ಮುಖಕ್ಕೆ ಹಾಕಿದ್ದ ಮಾಸ್ಕ್ ಕನ್ನಡಕ ತೆಗೆದಳು. ಅಷ್ಟೇ. ಎದುರಿನ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಕಂಡು ಚೀರಿದಳು. ಅವಳು ಚೀರಿದಾಗ ಅವಳ ಕಡೆ ತಿರುಗಿದ ಜಾನ್ ಅವಳ ಮುಖವನ್ನು ಕಂಡು ಅಸಹ್ಯದಿಂದ ಮುಖ ತಿರುಗಿಸಿದ. ಮುಖ ಪೂರ್ತಿ ಸುಟ್ಟ ಬದನೆಕಾಯಿಯಂತೆ ಕಪ್ಪಾಗಿ ಹೋಗಿತ್ತು. ಚರ್ಮವೆಲ್ಲ ಸುಕ್ಕು ಸುಕ್ಕಾಗಿ ನೆರೆಗೆಗಟ್ಟಿತ್ತು. ಅವಳ ಮುಖವನ್ನು ಅವಳೇ ಗುರುತಿಸಲು ಆಗದಂತೆ ಬದಲಾಯಿಸಿತ್ತು ಅವಳ ಸೌಂದರ್ಯದ ಹುಚ್ಚು. ಜಾನ್ ನಂಗೆ ಈಗಲೇ ಆ ಇಂಜೆಕ್ಷನ್ ಬೇಕು. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಇವತ್ತೇ ಬೇಕು. ನೀನು ಏನು ಮಾಡ್ತೀಯ ನಂಗೆ ಗೊತ್ತಿಲ್ಲ. ಅಯ್ಯೋ ದೇವರೇ, ಇದೇನಿದು ಇಂಥ ಕುರೂಪ ಎನ್ನುತ್ತಾ ಮುಖ ಮುಚ್ಚಿಕೊಂಡು ಅಳತೊಡಗಿದಳು ಮುಕ್ತ. ಜಾನ್ನ ಅಸಿಸ್ಟೆಂಟ್ಗೆ ಅವಳ ಸ್ಥಿತಿ ನೋಡಿ ಅಯ್ಯೋ ಎನಿಸುತ್ತಿತ್ತು. ಜಾನ್ ಮುಕ್ತಾಳ ಕೋಣೆ ಬಿಟ್ಟು ತನ್ನ ಕೋಣೆಗೆ ಹೋಗುತ್ತಾ ಇದ್ದಂತೆ, ಸರ್, ಮುಕ್ತಾ ಮೇಡಮ್ ಅವ್ರಿಗೆ ಇಂಜೆಕ್ಷನ್ ಬುಕ್ ಮಾಡಲಾ? ಕರುಣೆ ತೋರಿ ಕೇಳಿದ. ಜಾನ್ ಕೂಡಲೇ ಹಾಂ ಮಾಡು, ಜೊತೆಗೆ ಅದರ ಅಮೌಂಟ್ ಕೂಡ ನೀನೇ ಪೇ ಮಾಡಿಬಿಡು ಎಂದ. ಅಸಿಸ್ಟೆಂಟ್ ಸುಮ್ಮನಾದ. ನೋಡು, ಇನ್ಮೇಲೆ ನಿನ್ನ ಮುಕ್ತಾ ಮೇಡಮ್ ಕಾಲ್ ಬಂದರೆ ನನಗೆ ಕನೆಕ್ಟ್ ಮಾಡಿಬಿಡ. ಏನಾದರೂ ಕಾರಣ ಹೇಳಿ ಅವಾಯ್ಡ್ ಮಾಡು ಎಂದ. ತನ್ನ ಕೈ ಕೆಳಗಿನ ಇನ್ನೊಬ್ಬನಿಗೆ, 2 ದಿನ ಬಿಟ್ಟು ನಿಮ್ಮ ಇಂಜೆಕ್ಷನ್ ಬಂತು ಅಂತ ಹೇಳಿ ಯಾವುದಾದ್ರೂ ಇಂಜೆಕ್ಷನ್ ಚುಚ್ಚೋ ಅವಳಿಗೆ, ಇಲ್ಲಾಂದರೆ ಮತ್ತೆ ಗೋಳು ಹೊಯ್ಕೋತಾನೆ ಇರ್ತಾಳೆ ಎಂದು ಹೇಳಿ ಅಲ್ಲಿಂದ ನಡೆದ. ನನ್ನ ಜೀವನದಲ್ಲಿ ಇನ್ನೇನು ಉಳಿದಿದೆ ಅನಿಲ. ಅಭಿ ಇಲ್ಲಿರೋವರೆಗಾದರೂ ಸ್ವಲ್ಪನಾದರೂ ತಾಯ್ತನದ ಸುಖ ಅನುಭವಿಸ್ಬಿಡ್ತೀನಿ ಬಿಡು. ಈ ಬಂಜೆಗೆ ಅದೊಂದು ಸುಖ ಸಿಗಲಿ ಬಿಡು ಎಂದಾಗ ಅನಿಲ್ನಿಗೂ ದುಃಖ ತಡೆಯಲಾಗಲಿಲ್ಲ. ಜಾನಕಿ ಅವರನ್ನು ತಬ್ಬಿಕೊಂಡು ಹತ್ತು ಬಿಟ್ಟನು. ಅತ್ತೆ, ನೀನು ಹಾಗೆಲ್ಲ ಹೇಳಬೇಡ. ನಿನ್ನ ಬಂಜೆ ಎಂದವ್ರ ಮನಸ್ಸು ಬರಡು. ನಾನು ಭೂಮಿ ನಿನ್ನ ಮಕ್ಕಳಲ್ವಾ? ಅಮ್ಮನ ಮಡ್ಲಿಗಿಂತ ನಿನ್ನ ಮಡ್ಲಲ್ಲೇ ಬೆಳೆದದ್ದಲ್ವ ನಾವಿಬ್ಬರು. ನೀನು ಊರಿಗೆ ತಾಯಿ ಇದ್ದ ಹಾಗೆ. ನಿನ್ನ ಮಡಿಲಲ್ಲಿ ಬೆಳೆದೇ ಇರೋ ಮಕ್ಕಳು ಯಾರಿದ್ದಾರೆ ಹೇಳು ಈ ಊರಲ್ಲಿ? ನಿನ್ನ ಕೈ ತುತ್ತು ತಿಂದು ಗಟ್ಟಿಯಾದವರು ಎಷ್ಟು ಜನ ಹೇಳು? ನೀನು ಭೂಮಿ ತಾಯಿ ಇದ್ದಾಗತ್ತೆ ಎಂದನು. ಹೌದು ಕಣೋನಿಲ್ಲ, ನೀವು ನನ್ನ ಮಕ್ಕಳೇ. ಆದರೆ ನಾನು ನಿಮಗೆ ಅತ್ತೇನೆ. ನನ್ನನ್ನು ಅಮ್ಮ ಅಂತ ಬಾಯಿ ತುಂಬ ಕರೆದೋನು ಈ ಅಭಿ ಮಾತ್ರ ಕಣೋ. ಅವನು ಜಾನಮ್ಮ ಅಂತ ನಾನು ಕರೆದ್ರೆ ನನ್ನ ಕರಳು ಕುಡಿನೇ ನನ್ನನ್ನು ಕರೆದ ಹಾಗೆ ಅನಿಸುತ್ತೆ. ಅವನಲ್ಲಿ ನರಳ್ತಾ ಮಲಗಿದ್ರೆ ನನ್ನ ಒಡ್ಲಲ್ಲಿ ಸಂಕಟ ಆಗುತ್ತೆ ಎನ್ನುತ್ತಾ ಕಣ್ಣೀರು ತೊಳೆದುಕೊಂಡರು. ಅತ್ತೆ, ನಿಮ್ಮ ಮಗ ನಿಮ್ಮ ಹತ್ರನೇ ಉಳಿಯೋ ಹಾಗೆ ನಾನು ಖಂಡಿತ ಮಾಡ್ತೀನಿ. ಮತ್ತು ನಿಮಗೆ ಕೊರಗು ಹಚ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಅಭಿ ಇನ್ಮೇಲೆ ನಿಮ್ಮ ಮಗನೇ ಅತ್ತೆ. ಇದಕ್ಕೆ ಗುಡಿಲಿರೋ ರಾಮನ ಪಾದಾನೇ ಸಾಕ್ಷಿ ಎಂದು ತನ್ನೊಳಗೆ ತಾನು ಶಪಥ ಮಾಡಿದನು ಅನಿಲ. ತಗೋ, ಇದು ನಿನ್ನ ಎಲ್ಲ ಸಮಸ್ಯೆಯನ್ನು ತೀರಿಸೋ ದಿವ್ಯ ಔಷಧ ಅಂತ ಒಂದು ಸಣ್ಣ ಪುಡಿಯ ಪ್ಯಾಕೆಟ್ ಕೊಟ್ಟು ಹೇಳಿದರು ಶಾಂತ. ಇದೇನತ್ತೆ? ಕುತೂಹಲದಿಂದ ಕೇಳಿದಳು ಸಿಂಧು. ನಾನು ಹೇಳ್ದಾಗ ಮಾಡು, ಆ ಭೂಮಿ ಶಾಶ್ವತವಾಗಿ ನಿನ್ನ ಜೀವನದಿಂದ ತೊಲಗಿ ಹೋಗ್ತಾಳೆ ಎಂದು ಹೇಳಿ ಅದನ್ನು ಹೇಗೆ ಉಪಯೋಗಿಸಬೇಕು ಎಂದು ಹೇಳಿಕೊಟ್ಟಳು. ಖುಷಿಯಿಂದ ಒಂದು ಸುತ್ತು ತನ್ನ ಅತ್ತೆಯನ್ನು ಗಿರಿಗಿಟ್ಟಲೆ ಆಡಿಸಿ ಆ ಪುಡಿಯನ್ನು ತೆಗೆದುಕೊಂಡು ಓಡಿದಳು. ಸಿಂಧು, ಅವಸರ ಮಾಡಬೇಡ, ಸಮಯ ಸಂದರ್ಭ ನೋಡಿ ಉಪಯೋಗಿಸು ಎಂದು ಕಿವಿಮಾತು ಹೇಳುವುದನ್ನು ಮರೆಯಲಿಲ್ಲ ಶಾಂತ. ಭೂಮಿ ಎಲ್ಲಿದೆಯೇ? ಮನೆಯೆಲ್ಲ ಹುಡುಕುತ್ತಾ ಬಂದ ಅನಿಲ. ಅವಳಲ್ಲಿ ಮನೇಲಿರ್ತಾಳೆ, ಗಂಡು ಬೀರಿ ಹಾಗೆ ಊರು ತುಂಬ ಸುತ್ತಾ ಇರ್ತಾಳೆ. ಒಂದು ಆ ಹೊಳೆ ಬದಿಯಲ್ಲಿ ಗಂಡು ಹುಡುಗರ ಸಮಕ್ಕೂ ಈಜಾಡ್ತಾ ಇರ್ತಾಳೆ. ಒಂದು ನಯಾನಿ, ಒಂದು ನಾಜೂಕೆ, ಕಂಡವ್ರ ಹತ್ರ ಕಾಲು ತೆಗೆದುಕೊಂಡು ಜಗಳ ಆಡ್ಕೊಂಡು ಮಂತಂದು ಮರ್ಯಾದೆ ತೆಗಿತಾಳೆ. ಅಜ್ಜಯ್ಯನ ಗುಣಗಾಟ ಸಾಗುತ್ತಲೇ ಇತ್ತು. ಮನೆ, ಕೊಟ್ಟಿಗೆ, ಅವಳ ನೆಚ್ಚಿನ ಹೂವಿನ ತೋಟ ಎಲ್ಲ ಕಡೆ ಹುಡುಕಿದ ಅನಿಲ. ಎಲ್ಲೂ ಭೂಮಿಯ ಸುಳಿವಿಲ್ಲ. ಸಿಂಧು ಜೊತೆ ಎಲ್ಲಾದರೂ ಇರಬಹುದೇನೋ ಎಂದು ಸಿಂಧುವನ್ನು ಹುಡುಕಿ ಅವಳ ಮನೆಗೆ ಹೊರಟ. ದೊಡ್ಡಮ್ಮ, ಸಿಂಧು ಎಲ್ಲಿ? ಸಿಂಧುವಿನ ಮನೆ ಬಾಗಿಲಲ್ಲೇ ಕೊಂಡ ಶಾಂತ ಅವರನ್ನು ಕೇಳಿದ. ಯಾಕಪ್ಪ, ಬೆಳಿಗ್ಗೆ ಹೊಡೆದಿದ್ದು ಸಾಕಾಗಲಿಲ್ವಾ? ಅಲ್ಲ, ನೀನೇನು ಮನುಷ್ಯನೋ ಮೃಗನೋ? ಕೆನ್ನೆ ಕೆಂಪಾಗೋ ಹಾಗೆ ಹೊಡೆದಿದೆಯಲ್ಲ? ಪಾಪ,
ಕೂಸು ಯಾರ ಹತ್ರನೂ ಹೇಳಿದೆ ಒಬ್ಬಳೇ ನೋವು ಅನುಭವಿಸ್ತಾ ಇತ್ತು. ಕೊನೆಗೆ ಆಣೆ ಮಾಡಿದ್ಮೇಲೆ ಬಾಯಿ ಬಿಡ್ತು. ಅವಳು ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ನೀನು ನೋಡಿದ್ರೆ ಆ ಹುಡುಗಿನ ಕಾಲು ಕಸದ ಥರ ನೋಡ್ತೀಯ ಎಂದು ತರಾಟೆಗೆ ತೆಗೆದುಕೊಂಡರು. ಹಾಗೇನಿಲ್ಲ ದೊಡ್ಡಮ್ಮ, ನನಗೂ ಯಾಕೋ ಮನಸ್ಸು ಸರಿ ಇರಲಿಲ್ಲ. ಅವಳು ಸ್ವಲ್ಪ ರೇಗೋ ಹಾಗೆ ಮಾಡಿದ್ಲು. ಕ್ಷಮಿಸಿ ದೊಡ್ಡಮ್ಮ, ಇನ್ಮೇಲೆ ಹಾಗೆಲ್ಲ ಆಗದೇ ಇರೋ ಹಾಗೆ ನೋಡಿಕೊಳ್ತೀನಿ. ಈಗ ಸಿಂಧು ಎಲ್ಲಿದ್ದಾಳೆ ಎಂದು ಕೇಳಿದ. ಸಿಂಧುವಿನ ಮೇಲೆ ಕೈ ಮಾಡಿದ್ದಕ್ಕೆ ನಿಜಕ್ಕೂ ಅವನಿಗೆ ಪಶ್ಚಾತ್ತಾಪವಾಗಿತ್ತು. ಸದ್ಯಕ್ಕೆ ಭೂಮಿಯ ಚಿಂತೆ ಬಿಟ್ಟು ಸಿಂಧು ಬಗ್ಗೆ ಚಿಂತಿಸಿದ. ಪಾಪ, ಮನಸ್ಸಿಗೆ ಬೇಜಾರು ಅಂತ ರಾಮದೇವ್ರ ಗುಡಿಗೆ ಹೋಗ್ತೀನಿ ಅತ್ತೆ ಅಂತ ಹೇಳಿ ಹೋದ್ಲು. ಅಲ್ಲೇ ಸಿಗ್ತಾಳೆ ನೋಡು ಎಂದರು. ಸರಿ, ಅಲ್ಲಿಗೆ ಹೋಗ್ತೀನಿ ಎಂದು ಅನಿಲ ನಡೆದ. ಅತ್ತೆ, ಯಾಕೆ ಹೀಗೆ ಮಾಡಿದೆ? ನಾನು ಇಲ್ಲೇ ಇದ್ದೆ ತಾನೇ. ಏನೋ ಅಪರೂಪಕ್ಕೆ ನಮ್ಮವ್ರಿಗೆ ನನ್ನ ಮೇಲೆ ಪ್ರೀತಿ ಬಂದಿತ್ತು, ನೀನು ಅದನ್ನು ಹಾಳು ಮಾಡಿಬಿಟ್ಟೆ. ಮೂತಿ ಉದಿಸಿ ಹೇಳಿದಳು ಸಿಂಧು. ಅಯ್ಯೋ ಮಂಕೆ, ಅಲ್ಲಿ ಆ ಭೂಮಿ ಅಭಿಗುಣ ಆಗಲಿ ಅಂತ ದೇವಸ್ಥಾನದಲ್ಲಿ 108 ಪ್ರದಕ್ಷಿಣೆ ನಮಸ್ಕಾರದ್ದು ಸಂಕಲ್ಪ ಮಾಡ್ತಾ ಇದ್ದಿದ್ದನ್ನು ನೋಡ್ಕೊಂಡು ಬಂದಿದ್ದೀನಿ ನಾನು. ಈಗ ಅನಿಲ ಅಲ್ಲಿ ಹೋಗಿ ನೋಡಿದಾಗ ಅವಳು ಪ್ರದಕ್ಷಿಣೆ ಹಾಕ್ತಾ ಇರೋದನ್ನು ನೋಡ್ತಾನೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಏನು ಉತ್ತರ ಹೇಳ್ತಾಳೆ ಆ ಭೂಮಿ ಎಂದವರಿಗೆ ತಿಳಿದಿಲ್ಲ. ಭೂಮಿಯ ಮನದಲ್ಲಿ ಅಭಯ ನೆಲೆಯಾಗಿರುವುದನ್ನು ಈಗಾಗಲೇ ಅನಿಲ ಅರಿತಿದ್ದಾನೆ ಎಂದು. ಅನಿಲ್ನ ದೃಷ್ಟಿ ಭಕ್ತಿಯಿಂದ ದೇವರ ಮುಂದೆ ತಲೆಬಾಗಿದ್ದ ಭೂಮಿಯ ಮೇಲೆ ಬಿದ್ದಿತು. ಅವಳ ಕಣ್ಣ ಅಂಚಿನಲ್ಲಿ ಹೊಳೆಯುತ್ತಿದ್ದ ನೀರ ಬಿಂದುವನ್ನು ಕಂಡವನ ಮನ ದ್ರವಿಸಿ ಹೋಗಿತ್ತು. ಭೂಮಿ, ನಿನ್ನ ಪ್ರೀತಿ ನಿನಗೆ ಸಿಗೋವಂತೆ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೋತೀನಿ. ಹೇಗಾದರೂ ಸರಿ ಅಭಿ ನಿನ್ನ ಮದುವೆ ಆಗಿ ಇಲ್ಲೇ ನಿಲ್ಲೋ ಹಾಗೆ ಮಾಡೇ ಮಾಡ್ತೀನಿ ಎಂದು ಮನದಲ್ಲೇ ನಿಶ್ಚಯ ಮಾಡಿದ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.